ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಇವತ್ತು ನಾವು ಮಾತನಾಡಲಿಕ್ಕೆ ಹೊರಟಿರುವುದು ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದಂತಹ ಡೆವಿಲ್ ಹಾಗೂ ಕೆಡಿಯ ಮೊದಲನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ಬಗ್ಗೆ. ಫ್ರೆಂಡ್ಸ್, ಈ ಎರಡು ಅದ್ಭುತ ಫಿಲ್ಮ್ನ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಕರ್ನಾಟಕ ಹಾಗೂ ಇತರ ರಾಜ್ಯಗಳಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ ಅಂತ ಹೇಳಬಹುದು. ಯಾಕಂದರೆ ಈ ಮೂವಿಗಳಲ್ಲಿ ಕರ್ನಾಟಕದ ಟಾಪ್ ಮೋಸ್ಟ್ ಆ್ಯಕ್ಟರ್ಸ್ನವರು ಅಭಿನಯಿಸಿದ್ದಾರೆ. ಫ್ರೆಂಡ್ಸ್, ಮೊದಲು ನಾವು ಮಾತನಾಡಲಿಕ್ಕೆ ಹೊರಟಿರುವುದು ಡೆವಿಲ್ ಮೂವಿಯ ಬಗ್ಗೆ. ಈ ಮೂವಿಯಲ್ಲಿ ಟಾಪ್ ಮೋಸ್ಟ್ ಆ್ಯಕ್ಟರ್ ಹಾಗೂ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದು ಕರೆಯಲ್ಪಡುವ ಡಿ ಬಾಸ್ ಅಭಿನಯಿಸಿದ್ದಾರೆ. ಹಾಗೂ ಈ ಫಿಲ್ಮ್ನ ಟೀಸರ್ಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದ್ದು ಡಿ ಬಾಸ್ನ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆಯಾದಂತಹ ಒಂದನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಗೆ ನಿಮಗೆ ತಿಳಿಸ್ತಾ ಇರ್ತೀವಿ. ಅದೇ ರೀತಿ ಬಿಡುಗಡೆಯಾದಂತಹ ಒಂದನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಗ್ಗೆ ಮಾತನಾಡುವುದಾದರೆ, ಅಕಾರ್ಡಿಂಗ್ ಟು ದ ಕ್ರೇಜ್ ಮುಖಾಂತರ ಕರ್ನಾಟಕದಲ್ಲಿ ತುಂಬ ಒಳ್ಳೆಯ ಕಲೆಕ್ಷನ್ ಮಾಡಬಹುದು. ಕರ್ನಾಟಕದಲ್ಲಿ 21 ರಿಂದ 25 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ತಮಿಳುನಾಡಿನಲ್ಲಿ 1 ರಿಂದ 2 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು. ಹಾಗೆ ಆಂಧ್ರ ಪ್ರದೇಶದಲ್ಲಿ 80 ರಿಂದ 90 ಲಕ್ಷದವರೆಗೆ ಕಲೆಕ್ಷನ್ ಮಾಡಬಹುದು. ಅದೇ ರೀತಿ ಹಿಂದಿಯಲ್ಲಿ 1 ರಿಂದ 1.5 ಕೋಟಿ ಕಲೆಕ್ಷನ್ ಮಾಡಬಹುದು. ಇನ್ನು ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ನೋಡುವುದಾದರೆ 5 ರಿಂದ 6 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ನೋಡುವುದಾದರೆ 34 ರಿಂದ 35 ಕೋಟಿ ಕಲೆಕ್ಷನ್ ಮಾಡಬಹುದು. ಹೀಗೆ ಇನ್ನೊಂದು ಮೋಸ್ಟ್ ಅವೈಟೆಡ್ ಫಿಲ್ಮ್ ಆದಂತಹ ಕೆಡಿ ನಿನ್ನೆ ತಾನೇ ಮೂವಿಯ ಟೀಸರ್ ರಿಲೀಸ್ ಆಗಿದ್ದು ಅತಿ ಶೀಘ್ರದಲ್ಲೇ ತೆರೆಯ ಮೇಲೆ ಅಪ್ಪಳಿಸಲಿದೆ ಎಂದು ಹೇಳಬಹುದು. ಈ ಮೂವಿಯ ಲೀಡ್ ರೋಲ್ ಆಗಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದ ಧ್ರುವ ಸರ್ಜನ್ ಅವರು ಅಭಿನಯಿಸಿದ್ದಾರೆ. ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಹೇಳುವುದಾದರೆ, ಅಕಾರ್ಡಿಂಗ್ ಟು ದ ಕ್ರೇಸ್ ಮುಖಾಂತರ ಕರ್ನಾಟಕದಲ್ಲಿ 16 ರಿಂದ 15 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ತಮಿಳುನಾಡಿನಲ್ಲಿ 5 ರಿಂದ 6 ಕೋಟಿಯವರೆಗೆ ಕಲೆಕ್ಷನ್ ಮಾಡಬಹುದು. ಹಾಗೆ ಹಿಂದಿಯಲ್ಲಿ 8 ರಿಂದ 10 ಕೋಟಿಯವರೆಗೆ ಕಲೆಕ್ಷನ್ ಮಾಡಬಹುದು. ಅದೇ ರೀತಿ ಈ ಫಿಲ್ಮ್ನ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಗ್ಗೆ ಮಾತನಾಡುವುದಾದರೆ, ಬಿಡುಗಡೆಯಾದಂತಹ ಒಂದನೇ ದಿವಸದ ಪ್ರೆಡಿಕ್ಷನ್ ಬಂದು 10 ರಿಂದ 12 ಕೋಟಿವರೆಗೆ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ನ ಬಗ್ಗೆ ಹೇಳುವುದಾದರೆ, ಬಿಡುಗಡೆಯಾದಂತಹ ಒಂದನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರೆಡಿಕ್ಷನ್ ಬಗ್ಗೆ ಮಾತನಾಡುವುದಾದರೆ 35 ರಿಂದ 40 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ನ ಬಿಡುಗಡೆಯಾದಂತಹ ಒಂದನೇ ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಕ್ಟರ್ ಆದಂತಹ ಧ್ರುವ ಸರ್ಜರ್ ಅಭಿಮಾನಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಡೈಲಿ ಕೆಡಿ ಫಿಲ್ಮ್ನ ಹಾಗೂ ಇತರ ಫಿಲ್ಮ್ಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಎಲ್ಲ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.